ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಸುಗೆ ಮಗು ಆಗೋದು ನಂಜಮ್ಮಂಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಹೊಟ್ಟೆನಲ್ಲಿ ಇರುವಾಗ್ಲೇನೆ ಮಗುನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಬಂಗಾರಮ್ಮ ಸೀಮಂತಕ್ಕೆ ಬಂದು ವಸುನ ತವ್ರ ಮನೆಗೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಒಟ್ನಲ್ಲಿ ಕೊನೆಗೂ ವಸು ಮತ್ತೆ ಬಂಗಾರಮ್ಮ ಎಲ್ಲರೂ ಆಸೆ ಪಟ್ಟ ಹಾಗೇನೆ ವಸುಗೆ ಹೆಣ್ಮಗು ಹುಟ್ಟುತ್ತೆ. ಆದ್ರೆ ನಂಜಮ್ಮಂಗೆ ಅದನ್ನ ನೋಡಿ ಹುರ್ಕೊಳ್ತಾ ಇರ್ತಾರೆ. ಅದು ಅಲ್ಲದೆ ಬಂಗಾರಮ್ಮ ಪುಟ್ಟಕ್ಕನ ಜೊತೆ ಅನ್ಯೋನ್ಯವಾಗಿ ಇರೋದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಹೇಗಾದ್ರೂ ಮಾಡಿ ಇವ್ರ ನಡುವೆ ಕಿತಾಪತಿ ಇಡಬೇಕು ಅಂತಾನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಮಗುನ ನೋಡಕ್ಕೆ ಅಂತ ಬಂದ ನಂಜಮ್ಮ ಮಗುಗೆ ನಂಜನ್ನ ಇಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಯಾರು ಇಲ್ಲೇ ಇರೋ ಸಮಯದಲ್ಲಿ ಮಗು ಒಂದೇ ಇರುವಾಗ ಮಗುಗೆ ನಂಜನ್ನ ಇಡ್ತಾರೆ. ಮೈಗೆಲ್ಲ ನಂಜನ್ನ ಇಟ್ಟಾದ್ಮೇಲೆ ತುಟಿಗೂ ಕೂಡ ನಂಜನ್ನ ಹಚ್ಚುತ್ತಾರೆ. ಎಲ್ರು ಬರೋ ಅಷ್ಟೋ ಸಮಯದಲ್ಲಿ ತನ್ನ ಕೆಲಸನ ಸಲೀಸಾಗಿ ಮುಗಿಸ್ಬಿಡ್ತಾರೆ. ಈ ವಿಷಯನ ರಾಜಿ ಮತ್ತೆ ಶಶಿಕಲಾ ಇಬ್ರು ಕರೆಸಿ ಹೇಳ್ತಾ ಇರ್ತಾರೆ. ಆಗ ರಾಜಿ, ಯಾಕೆ ನಂಜವ್ವ ನಿನ್ ಗುಂಡಿನ ನೀನೆ ತೋಡ್ಕೊಳ್ಳೋಂತ ಧೈರ್ಯನ ಮಾಡ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಾರೆ. ಆಗ ನಂಜವ್ವ, ಹೇಗೂಬೆ ನಿಂತರ ಎದ್ರುಕೊಂಡು ಪ್ಲಾನ್ ಮಾಡಿನೇ ಗುಂಡಿ ತೋಡ್ಕೊಳ್ಳೋ ತರ ಮಾಡ್ಕೊಳ್ತೀಯ ನೀನು, ನಾನು ಯಾಕೆ ಆ ರೀತಿ ಮಾಡ್ಲಿ, ನೋಡ್ತಾ ಇರೋ ಇದನ್ನ ಪುಟ್ಟಕ್ಕನ ಕಡೆಗೆ ಹೇಗ್ ತಿರುಗಿಸ್ತೀನಿ ಅಂತ. ಬಂಗಾರಮ್ಮನ ಮೊಮ್ಮಗಳನ್ನ ಹೆರಿಗೆ ಮಾಡ್ಸಿದೀನಿ ಅಂತ ಪುಟ್ಟಕ್ಕ ಅವರು ಬೀಗ್ತಾ ಇದ್ದಾಳೆ ಅಲ್ವಾ, ಇದನ್ನ ಪುಟ್ಟಕ್ಕನ ಕಡೆಗೆ ತಿರುಗಿಸಿ ಪುಟ್ಟಕ್ಕನ ಈ ಕೆಲಸ ಮಾಡಿದಾಳೆ ಅನ್ನೋ ಹಾಗೆ ಹೇಗ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ಶಶಿಕಲಾ ಮತ್ತೆ ರಾಜವ್ವ ಇಬ್ರಿಗೂ ಖುಷಿ ಆಗುತ್ತೆ. ನೀನು ಅನ್ಕೊಂಡಿರೋ ಹಾಗೆ ಆದ್ರೆ ಏನೋ ಸರಿ, ಅಕಸ್ಮಾತ್ ಈ ವಿಷಯ ಏನಾದ್ರು ಬಂಗಾರಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಬಿಟ್ಬಿಡ್ತಾಳ ಅಂತ ಹೇಳ್ತಾರೆ. ಆ ರೀತಿ ಏನು ಆಗೋದಿಲ್ಲ, ನೋಡ್ತಾ ಇರಿ ಹೇಗ್ ನಾನ್ ಮಾಡ್ತೀನಿ ಅಂತ ನಂಜವ್ವ ಹೇಳ್ತಾ ಇರ್ತಾರೆ. ಏನು ತಪ್ಪು ಮಾಡ್ದೇನೆ ಇರೋ ಪುಟ್ಟಕ್ಕನ ಮೇಲೆ ತಪ್ಪನ್ನ ಹೊರ್ಸೋದಿಕ್ಕೆ ನಂಜವ್ವ ಹೊರಟಿದ್ದಾರೆ. ನಂತರ ನಂಜವ್ವ ಪುಟ್ಟಕ್ಕನ ಮನೆಗೆ ಬರ್ತಾರೆ. ಆಗ ಗೋಪಾಲ ಮತ್ತೆ ಪುಟ್ಟಕ್ಕ ಇಬ್ರು ಕೂಡ ಇರ್ತಾರೆ. ಆಗ ಪುಟ್ಟಕ್ಕ ಅವರು, ಏನ್ ನಂಜವ್ವ ಏನ್ ವಿಷಯ ಮನೆಗೆ ಬಂದಿದ್ಯಾ ಅಂತ ಕೇಳ್ತಾರೆ. ಆಗ ನಂಜವ್ವ, ಬಂಗಾರಮ್ಮ ನಿನ್ ಮೇಲೆ 7 ಜನ್ಮಕ್ಕಾಗುವಷ್ಟು ದ್ವೇಷನ ಮಾಡಿಕೊಂಡ್ಬಿಟ್ಟಿದ್ದಾಳೆ, ಅವಳು ಕೋಪಕ್ಕೆ ಗುರಿ ಆಗ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಚಾಮುಂಡವ್ವ ನಾನು ಏನ್ ತಪ್ಪು ಮಾಡಿದೀನಿ ಚಾಮುಂಡವ್ವ ಅಂತ ಅನ್ಕೊಂಡು ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ಈ ನಂಜವ್ವ ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಗೋಪಾಲ್ ಅವರು ಕೂಡ ನಂಜವ್ವನ್ನೇ ನೋಡ್ತಾ ಇರ್ತಾರೆ. ಆಗ ನಂಜವ್ವ ಅಲ್ಲೆಲ್ಲೆಲ್ಲೆ ಅಂತ ನಗ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ನಂಜವ್ವ, ಅಲ್ಲ ಪುಟ್ಟಕ್ಕ ನಿನಗೆ ಸ್ವಲ್ಪನೂ ಪಾಪ ಪ್ರಜ್ಞೆ ಅನ್ನೋದು ಕಾಡೋದಿಲ್ವಾ, ಅಲ್ಲ ನೀನು ಹಸುಗೂಸ್ನೆ ನುಂಗ್ಕೊಳ್ಳೋದಕ್ಕೆ ನೋಡಿದ್ಯಲ್ಲ ನೀನು ಅಂತ ಹೇಳಿ ಪುಟ್ಟಕ್ಕನ ಮೇಲೆ ತಪ್ಪನ್ನ ಹೊರಿಸ್ತಾರೆ. ಏನು ಅರಿಯದ ಪುಟ್ಟಕ್ಕ ನಾನು ಏನ್ ಮಾಡಿದೆ ಅಂತ ತುಂಬಾನೇ ಆತಂಕದಿಂದ ಶಾಕಲ್ಲಿ ನೋಡ್ತಾ ಇರ್ತಾರೆ. ಮಗುಗೆ ನಂಜನ್ನ ಇಟ್ಟಿದ್ದು ನಂಜವ್ವ ಆದ್ರೂ ಕೂಡ ತಪ್ಪನ್ನ ಪುಟ್ಟಕ್ಕನ ಮೇಲೆ ವರ್ಸಿ ಪುಟ್ಟಕ್ಕ ಮತ್ತೆ ಬಂಗಾರಮ್ಮನ ನಡುವೆ ಇರುವ ಸಂಬಂಧನ ಹಾಳು ಮಾಡಬೇಕು ಅಂತ ಈ ರೀತಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಏನು ಅರಿಯದ ಪುಟ್ಟಕ್ಕ ಈ ವಿಷಯನ ಕೇಳಿ ಮೌನವಾಗ್ಬಿಡ್ತಾರೆ. ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ನಾಳೆಯ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.